ನೀವು ಈ ಚಾನೆಲ್ ನ ಮೊದಲಿಂದ ಫಾಲೋ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ನಿಮ್ಗೆ ರಿಯೂಸ್ಡ್ ಹಾಗೂ ರಿಪಿಟೇಟಿವ್ ಕಂಟೆಂಟ್ ಬಗ್ಗೆ ಬೇಜಾನ್ ವಿಡಿಯೋಸ್ ಗಳು ಇದೆ ಅಂತ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲಾ ವಿಡಿಯೋಸ್ ಗಳು ಮಾಡಿದ್ಮೇಲೂ ಕೆಲವರಿಗೆ ತಮ್ಮ ಚಾನೆಲ್ ನಲ್ಲಿ ರಿಯೂಸ್ ಕಂಟೆಂಟ್ ಅಂತ ಏನಾದ್ರು ಬಂದ್ರೆ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಅದ್ಯಾಕಂದ್ರೆ ಅವಾಗವಾಗ ಯೂಟ್ಯೂಬ್ ಪಾಲಿಸೀಸ್ ಗಳು ಚೇಂಜ್ ಆಗ್ತಾ ಇರುತ್ತೆ. ಸೊ ಹಳೆ ಪಾಲಿಸೀಸ್ ಅಲ್ಲಿ ಯಾವ ರೀತಿ ರಿಯೂಸ್ ಕಂಟೆಂಟ್ ನ ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿರ್ತೀನಲ್ಲ, ಅದೇನಾದ್ರೂ ಅಪ್ಡೇಟ್ ಆದ್ರೆ ಆ ಹಳೆ ಪಾಲಿಸೀಸ್ ಗಳು ಈಗ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗಿಲ್ಲ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಯಾವ್ದಿದೆ ಅದು ಕೂಡ ಗೊತ್ತಾಗಲ್ಲ. ಸೊ ನೋಡಿ, ರಿಯೂಸ್ ಕಂಟೆಂಟ್ ಏನಿದೆ ಒಂಥರ ಬೆಂಗಳೂರಿನ ಮಳೆ ಇದ್ದಂಗೆ, ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಈಗ ರಿಯೂಸ್ ಕಂಟೆಂಟ್ ನಮ್ಗೆ ಬಂದಿದೆ ಅಪ್ಪ, ಈಗೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಮೊದಲು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕಂದ್ರೆ ನೀವೇನ್ ಮಾಡ್ತೀರಾ, ವಿಡಿಯೋಸ್ ನ ಅರ್ಧ ನೋಡ್ತೀರಾ, ಅದಕ್ಕಿಂತ ಅರ್ಧ ಇನ್ಫಾರ್ಮೇಶನ್ ನೀವು ಅಪ್ಲೈ ಮಾಡ್ತೀರಾ, ಅದರಿಂದ ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಸಾಲ್ವ್ ಆಗಲ್ಲ, ಇನ್ನೂ ಕೂಡ ರಿಯೂಸ್ ಕಂಟೆಂಟ್ ಹಾಗೆ ಇರುತ್ತೆ, ಮತ್ತೆ ಚಾನಲ್ ಮಾನಿಟೈಸ್ ಮಾಡೋಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಸೊ ಈಗ ನಾನು ಹೇಳುವಂತಹ ಒಂದು 10 ನಿಮಿಷದಲ್ಲಿ ಏನ್ ಇನ್ಫಾರ್ಮೇಶನ್ ಇರುತ್ತೆ ಅದನ್ನ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ಈ ಒಂದ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಸಾಕು, ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಬಂದಿದ್ರೆ ಅಥವಾ ಬೇರೆಯವರ ಚಾನಲ್ ಅಲ್ಲೂ ಕೂಡ ಬಂದಿದ್ರೆ ನೀವು ಅದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಪಕ್ಕ. ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲ ಅಂದ್ರೆ ಅದೇ ಅರ್ಧ ವಿಡಿಯೋ ನೋಡಿ, ಅರ್ಧ ಕೆಲಸ ಮಾಡಿ ಇದ್ದಿದ್ ಚಾನಲ್ ಕಳ್ಕೊಂಡ್ಬಿಡ್ತೀರಾ. ಆಮೇಲೆ ಅದೇ ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ. ನಿಮ್ಮ ಚಾನಲ್ ಮಾನಿಟೈಸ್ ಆಗಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಡಿಮೋಟಿವೇಶನ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡಲ್ಲ. ಆಮೇಲೆ ಅದೇ ಕಂಪ್ಲೇಂಟ್ ಮಾಡ್ತೀರಾ, ಯೂಟ್ಯೂಬ್ ಇಂದ ನಮ್ಗೇನ್ ಹಣ ಬರಲ್ಲ, ಯೂಟ್ಯೂಬ್ ಇಂದ ಯಾರಿಗೂ ಹಣ ಬರಲ್ಲ ಅಂತ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ 2025ರಲ್ಲಿ ನಿಮ್ಮ ಚಾನಲ್ ಅಲ್ಲಿ ಏನಾದ್ರು ರಿಯೂಸ್ ಕಂಟೆಂಟ್ ಬಂದ್ರೆ ಏನೆಲ್ಲ ಇಂಪಾರ್ಟೆಂಟ್ ಕೆಲಸನೇ ನೀವು ಮೊದಲು ಮಾಡ್ಬೇಕಾಗುತ್ತೆ, ನಿಮ್ಮ ಚಾನಲ್ ನ ಹೇಗೆ ಉಳಿಸ್ಕೋಬೇಕಾಗುತ್ತೆ, ರಿಯೂಸ್ ಕಂಟೆಂಟ್ ಏನಾದ್ರು ಬಂದ್ರೆ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕೋ ಅಥವಾ ಬೇಡವಾ, ಇದೆಲ್ಲದರ ಜೊತೆಗೆ ಹೊಸ ಯೂಟ್ಯೂಬ್ ಅಪ್ಡೇಟ್ ನ ಪ್ರಕಾರ ನಿಮ್ಮ ಚಾನಲ್ ಏನಾದ್ರು ಮಾನಿಟೈಸ್ ಆಗಿ ಮುಂದೆ ಹೋಗಿ ನಿಮ್ಗೆ ಈ ರೀತಿ ರಿಯೂಸ್ ಕಂಟೆಂಟ್ ಇದೆ ಅಪ್ಪ ಅಂತ ವಾರ್ನಿಂಗ್ ಬಂದ್ರೆ ಅವಾಗ ನೀವು ಯಾವ ಸೆಟ್ಟಿಂಗ್ ನ ಮಾಡ್ಬೇಕು, ಅವಾಗ ಏನೆಲ್ಲ ಮೆಥಡ್ ಇಂದ ನಿಮ್ಮ ಚಾನಲ್ ನ ಮಾನಿಟೈಸ್ ಮಾಡ್ಕೋಬೇಕು, ನಿಮ್ಗೆ ಇಲ್ಲಿವರೆಗೂ ಏನೆಲ್ಲ ಅರ್ನಿಂಗ್ ಆಗಿರುತ್ತಲ್ಲ ಅದು ನಿಮ್ಗೆ ಸಿಗುತ್ತೋ ಅಥವಾ ಇದೆಲ್ಲದರ ಉತ್ತರ ನಿಮ್ಗೆ ಇವತ್ತೇ ಸಿಗುತ್ತೆ. ಸೊ ವಿಡಿಯೋ ಸ್ವಲ್ಪ ಲೆಂತಿ ಆಗಬಹುದು, ಬಟ್ ಪ್ರತಿ ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಟೈಮ್ ವೇಸ್ಟ್ ಅಂತೂ ಪಕ್ಕ ಆಗಲ್ಲ. ಹಾಗೆ ವಿಡಿಯೋ ಕೊನೆಯಲ್ಲಿ ಎಂದಿನಂತೆ ಒಂದು ಬೋನಸ್ ಪಾಯಿಂಟ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ, ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ಮ್ಯಾಟ್ರ್ ಗೆ ಬರೋಣ. ನೋಡಿ, ಈ ರಿಯೂಸ್ ಕಂಟೆಂಟ್ ಯಾವಾಗ ಬರುತ್ತಪ್ಪ ಅಂದ್ರೆ ನೀವು ನಿಮ್ಮ ಚಾನಲ್ ಅಲ್ಲಿ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡುವಾಗ. ಅದು ಹಾಫ್ ಮಾನಿಟೈಸ್ ಇರ್ಲಿ ಅಂದ್ರೆ 3000 ಗಂಟೆ ವಾಚಸ್ ಅಥವಾ 3 ಮಿಲಿಯನ್ ವ್ಯೂಸ್ ಶಾರ್ಟ್ ಇಂದ ಏನ್ ಬಂದಿರುತ್ತಲ್ಲ ಅದ್ರ ಬೇಸ್ ಮೇಲೆ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋದು. ಅದಿಲ್ಲ ಅಂದ್ರೆ ಫುಲ್ ಮಾನಿಟೈಸೇಷನ್ ಅಂದ್ರೆ 4000 ಗಂಟೆ ವಾಚ್ ಟೈಮ್ ಹಾಗೂ 10 ಮಿಲಿಯನ್ ವ್ಯೂಸ್ ಶಾರ್ಟ್ಸ್ ಇಂದ ಏನ್ ಬಂದಿರುತ್ತಲ್ಲ ಅದ್ರ ಬೇಸ್ ಮೇಲೆ ಅಪ್ಲೈ ಮಾಡುವಾಗ. ಸೊ ಹಾಫ್ ಮಾನಿಟೈಸೇಷನ್ ಇರ್ಲಿ ಅಥವಾ ಫುಲ್ ಮಾನಿಟೈಸೇಷನ್ ಇರ್ಲಿ, ಮಾನಿಟೈಸೇಷನ್ ಗೆ ನೀವು ಅಪ್ಲೈ ಮಾಡಿದಾಗ ನಿಮ್ಗೆ ಚಾನಲ್ ಮಾನಿಟೈಸ್ ಆಗೋ ಬದಲು ಈ ರೀತಿಯ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ. ಇದ್ರ ಜೊತೆಗೆ ನಿಮ್ಮ ಚಾನಲ್ ಆಲ್ರೆಡಿ ಮಾನಿಟೈಸ್ ಆಗಿದ್ರು ಅಲ್ಲೂ ಕೂಡ ಈ ರೀತಿ ನಿಮ್ಗೆ ಬರುತ್ತೆ. ಅದ್ರ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತಿಳಿಸ್ತೀನಿ. ಈಗ ನೀವು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡುವಾಗ ರಿಯೂಸ್ ಕಂಟೆಂಟ್ ಬಂದಿದೆ ಅಂತ ನೋಡೋಣ. ಈ ಟೈಮ್ ಅಲ್ಲಿ ನಿಮ್ಮ ಹತ್ರ 2 ಆಪ್ಷನ್ ಇರುತ್ತೆ, ಒಂದು ಬಂದು ಅಪೀಲ್, ಇನ್ನೊಂದು ಬಂದು ರೀಅಪ್ಲೈ. ಇಲ್ಲಿ ತುಂಬಾ ಜನ ತಿಳ್ಕೊಂತೀರಾ ಅಪೀಲ್ ಹಾಗೂ ರೀಅಪ್ಲೈ ಎರಡು ಒಂದೇ ಅಂತ. ಇದೇ ಮೊದಲ ಮಿಸ್ಟೇಕ್. ಹೇಗೆ ಆಪಲ್ ಹಾಗೂ ಪೈನಾಪಲ್ ಡಿಫ್ರೆಂಟ್, ಟೇಸ್ಟ್ ಡಿಫ್ರೆಂಟ್, ಅದರ ಪ್ರೈಸ್ ಡಿಫ್ರೆಂಟ್, ಅದೇ ರೀತಿ ಅಪೀಲ್ ಹಾಗೂ ರೀಅಪ್ಲೈ ಡಿಫ್ರೆಂಟ್, ತುಂಬಾ ವ್ಯತ್ಯಾಸ ಇದೆ. ಅಪೀಲ್ ಅಂದ್ರೆ ರಿಕ್ವೆಸ್ಟ್ ಮಾಡೋದು, ಜನರಲ್ ಆಗಿ ನಾವು ಹೇಳ್ತೀವಲ್ಲ ಅಪೀಲ್ ಮಾಡಿ ಅಂತ, ಆ ರೀತಿ. ಇಲ್ಲಿ ನಾವು ಯೂಟ್ಯೂಬ್ ಗೆ ಅಪೀಲ್ ಮಾಡ್ತೀವಿ. ಯೂಟ್ಯೂಬ್ ಕಡೆಯಿಂದ ಮಿಸ್ಟೇಕ್ ಆಗಿ ನಮ್ಮ ಚಾನಲ್ ಗೆ ರಿಯೂಸ್ ಕಂಟೆಂಟ್ ಅಂತ ಬಂದಿದೆ, ನಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ರಿಯೂಸ್ ಕಂಟೆಂಟ್ ಇಲ್ಲಪ್ಪ ಅಂತ. ಸೊ ಇದನ್ನ ನೀವು ಮೇಲ್ ಮುಖಾಂತರ ಹೇಳೋಕ್ಕಾಗಲ್ಲ, ಅದಕ್ಕೆ ಒಂದು ನೀವು ಸಪರೇಟ್ ಅಪೀಲ್ ವಿಡಿಯೋ ಮಾಡಿ ಅದನ್ನ ಯೂಟ್ಯೂಬ್ ಗೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ಒಂದು ಪ್ರೋಸೆಸ್ ಹಾಗೂ ರೂಲ್ಸ್ ಗಳು ಇವೆ. ಅದೇನಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಅದರಲ್ಲಿ ನೀವು ನಿಮ್ಮ ಅಪೀಲ್ ವಿಡಿಯೋನ ಹೇಗೆ ಶೂಟ್ ಮಾಡಬೇಕು, ಅದರಲ್ಲಿ ಏನೇನು ಪಾಯಿಂಟ್ಸ್ ನ ಮೆನ್ಷನ್ ಮಾಡಬೇಕು, ಏನೇನು ಪಾಯಿಂಟ್ಸ್ ನ ಹೇಳ್ಬಾರ್ದು, ನಿಮ್ಮ ಅಪೀಲ್ ವಿಡಿಯೋ ಎಷ್ಟು ನಿಮಿಷ ಇರಬೇಕು, ಯಾವ ಭಾಷೆಯಲ್ಲಿ ನೀವು ವಿಡಿಯೋನ ಮಾಡಬೇಕು, ಆ ಎಲ್ಲ ವಿಡಿಯೋ ರೆಡಿ ಆದ್ಮೇಲೆ ಅದನ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಅಪೀಲ್ ಮಾಡೋದಿದ್ರೆ ಆ ವಿಡಿಯೋನ ಒಂದ್ಸತಿ ಕಂಪ್ಲೀಟ್ ಆಗಿ ನೋಡಿ. ಸೊ ನೀವೀಗ ಅಪೀಲ್ ಏನೋ ಮಾಡಿದ್ರಿ, ಇಲ್ಲೂ ಕೂಡ ನಿಮ್ಮ ಹತ್ರ 2 ಪಾಸಿಬಿಲಿಟಿ ಇರುತ್ತೆ, ಒಂದು ನಿಮ್ಮ ಅಪೀಲ್ ಅಕ್ಸೆಪ್ಟ್ ಆಗುತ್ತೆ, ಇಲ್ಲ ನಿಮ್ಮ ಅಪೀಲ್ ರಿಜೆಕ್ಟ್ ಆಗುತ್ತೆ. ಅಕ್ಸೆಪ್ಟ್ ಆದ್ರೆ ಒಳ್ಳೇದು. ಸೊ ಇಲ್ಲಿ 1-2 ದಿನದಲ್ಲೇನೆ ಯೂಟ್ಯೂಬ್ ಅವರು ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ನಿಮ್ಮ ಅಪೀಲ್ ಏನಾದ್ರು ಅಕ್ಸೆಪ್ಟ್ ಆದ್ರೆ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇಲ್ಲಿ ನಿಮ್ಗೆ ನೋಟಿಫಿಕೇಶನ್ ಹಾಗೂ ಮೇಲ್ ಕೂಡ ಬರುತ್ತೆ. ಸೊ ಹಾಗಂತ ಎಲ್ಲ ಅಪೀಲ್ ಕೂಡ ಅಕ್ಸೆಪ್ಟ್ ಆಗುತ್ತೆ ಅನ್ಕೋಬೇಡಿ. ನಿಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ರಿಯೂಸ್ ಕಂಟೆಂಟ್ ಇಲ್ಲ ಅಂದಾಗ ಮಾತ್ರ ನಿಮ್ಮ ಅಪೀಲ್ ಅಕ್ಸೆಪ್ಟ್ ಆಗುತ್ತೆ. ಎಕ್ಸಾಮ್ ಬರೆಯಕ್ಕೆ ಎಲ್ಲರೂ ಕೂಡ ಕುತ್ಕೋತಾರೆ, ಕೆಲವು ಜನ ಪಾಸ್ ಆದ್ರೆ ಕೆಲವು ಜನ ಪಾಸ್ ಆಗಲ್ಲ. ಅದೇ ರೀತಿ ಅಪೀಲ್ ಕೂಡ ಕೆಲವು ಅಪೀಲ್ ಅಕ್ಸೆಪ್ಟ್ ಆದ್ರೆ ಕೆಲವು ಅಪೀಲ್ ರಿಜೆಕ್ಟ್ ಆಗುತ್ತೆ.
ಅಕ್ಸೆಪ್ಟ್ ಯಾವಾಗ ಆಗುತ್ತೆ ಅಂದ್ರೆ ಅದೇ ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಇಲ್ದಾಗ. ಸೊ ಇಲ್ಲಿ ತಿಳ್ಕೊಬೇಕಾದಂತ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಅಪೀಲ್ ಮಾಡೋಕೆ ನಿಮ್ಗೆ 14 ದಿನದ ಟೈಮ್ ಇರುತ್ತೆ. ಸೊ ಯಾವಾಗ ನಿಮ್ಗೆ ಈ ಮೇಲ್ ಹಾಗೂ ನೋಟಿಫಿಕೇಶನ್ ಬರುತ್ತಲ್ಲ ಅಲ್ಲಿಂದ. ಸೊ ನೀವೇನಾದ್ರೂ 14 ದಿನಗಳ ಒಳಗೆ ಅಪೀಲ್ ಮಾಡಿಲ್ಲ ಅಂದ್ರೆ ಇಲ್ಲೇನ್ ಅಪೀಲ್ ಆಪ್ಷನ್ ಕಾಣ್ತಿದೆಯಲ್ಲ ಅದು ಮುಂದೆ ನಿಮ್ಗೆ ಕಾಣಲ್ಲ. ಸೊ ಈಗ ನೀವು ಅಪೀಲ್ ಮಾಡೋದು ಬೇಡ, ನಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಇದೆ, ರೀಅಪ್ಲೈ ಮಾಡೋದು ಹೇಗಪ್ಪಾ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ನಿಮ್ಗೆ ಫಸ್ಟ್ ಟೈಮ್ ಏನಾದ್ರು ಈ ರೀತಿ ರಿಯೂಸ್ ಕಂಟೆಂಟ್ ಬಂದ್ರೆ ರೀಅಪ್ಲೈ ಮಾಡಕ್ಕೆ ನಿಮ್ಗೆ 30 ದಿನದ ಟೈಮ್ ಇರುತ್ತೆ. ಅಂದ್ರೆ 30 ದಿನ ಆದ್ಮೇಲೆ ನೀವು ರೀಅಪ್ಲೈನ ಮಾಡಬಹುದು. ಸೊ ಅಲ್ಲಿವರೆಗೂ 30 ದಿನ ಏನಿರುತ್ತಲ್ಲ ಅಲ್ಲಿ ನಿಮ್ಮ ಚಾನಲ್ ಅಲ್ಲಿ ಏನೆಲ್ಲ ರಿಯೂಸ್ ಕಂಟೆಂಟ್ ಇದೆ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಯೂಟ್ಯೂಬ್ ಅವರು ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಪೀಲ್ ಬಗ್ಗೆ ನೆನಪಾಯ್ತು. ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಇದ್ದು ನೀವು ಅಪೀಲ್ ಮಾಡಿದ್ರೆ ಅಲ್ಲಿ ಅಪೀಲ್ ಏನೋ ನಿಮ್ದು ರಿಜೆಕ್ಟ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ರೀಅಪ್ಲೈ ಡೇಟ್ ಏನ್ 30 ದಿನ ಕೊಟ್ಟಿರ್ತಾರಲ್ಲ ಅದು ಅವರು 30 ದಿನ ತೆಗೆದು 90 ದಿನಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಸುಮ್ನೆ 60 ದಿನ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ಅಪೀಲ್ ಮಾಡೋಕೆ ಸುಮ್ನೆ ಮಾಡಕ್ ಹೋಗ್ಬೇಡಿ, ನಿಮ್ಮ ಚಾನಲ್ ನ ಚೆಕ್ ಮಾಡ್ಕೊಂಡು ಅಪೀಲ್ ಮಾಡಿ. ಸೊ ನಿಮ್ಗೆ ಕನ್ಫ್ಯೂಷನ್ ಇದೆ ಅಪೀಲ್ ಮಾಡ್ಬೇಕು ರೀಅಪ್ಲೈ ಮಾಡ್ಬೇಕು, ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಇದೇನೋ ಇಲ್ವಾ ಅಂತ ನಿಮ್ಗೆ ಏನಾದ್ರು ಇನ್ನೂ ಕನ್ಫ್ಯೂಷನ್ ಇದೆ ಅಂದ್ರೆ ಈ ನಂಬರ್ಗೆ ಒಮ್ಮೆ ವಾಟ್ಸ್ಆಪ್ ಮಾಡಿ, ಅಲ್ಲಿ ನಿಮ್ಮ ಚಾನಲ್ ನ ಚೆಕ್ ಮಾಡಿ, ನಿಮ್ಮ ಚಾನಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ, ನೀವು ಅಪೀಲ್ ಮಾಡಬಹುದಾ, ಅಪೀಲ್ ಮಾಡೋದಿದ್ರೆ ಯಾವ ರೀತಿ ಅಪೀಲ್ ನ ಮಾಡಬೇಕು, ಅದೇ ರೀಅಪ್ಲೈ ಮಾಡೋದಿದ್ರೆ ಯಾವೆಲ್ಲ ವಿಡಿಯೋಸ್ ನ ಸರಿ ಮಾಡ್ಕೊಂಡು ನೀವು ರೀಅಪ್ಲೈ ಮಾಡಬೇಕು ಎಲ್ಲದನ್ನ ನಾನು ಪರ್ಸನಲ್ ಆಗಿ ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ಅದ್ರ ಮುಖಾಂತರ ನೀವು ನಿಮ್ಮ ಚಾನಲ್ ನ ಮುಂದೆ ಮಾನಿಟೈಸ್ ಮಾಡ್ಕೋಬಹುದು. ಸೊ ಇಲ್ಲಿವರೆಗೂ ಎಲ್ಲ ಗೊತ್ತಾಯ್ತಲ್ಲ. ಸೊ ಈಗ ಮೊದ್ಲು ಹೇಳ್ತಿದ್ನಲ್ಲ ಆ ಟಾಪಿಕ್ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಅದೇ ನೀವು ಅಪೀಲ್ ಮಾಡೋದು ಬೇಡ, ರೀಅಪ್ಲೈ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ. ಸೊ ಇಲ್ಲಿ ಒಂದು ಉದಾಹರಣೆ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಸೊ ಇಲ್ಲಿ ನೋಡಿ ಮೇ 28, 2025 ರೀಅಪ್ಲೈ ಡೇಟ್ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಈ ಡೇಟ್ ಆದ್ಮೇಲೆ ಅಂದ್ರೆ 28 ಮೇ ಆದ್ಮೇಲೆ ನೀವು ನಿಮ್ಮ ಚಾನಲ್ ಅಲ್ಲಿ ರೀಅಪ್ಲೈ ಮಾಡಬಹುದು ಅಂತ. ಸೊ ಇಲ್ಲಿ ನೋಡಿ ಕೆಳಗಡೆ ರೀಅಪ್ಲೈ ಆಪ್ಷನ್ ಏನಿದೆ ಅಲ್ಲ ವೈಟ್ ಅಲ್ಲಿ, ಅದು 28ನೇ ತಾರೀಕುವರೆಗೂ ನಿಮ್ಗೆ ಹೈಲೈಟ್ ಆಗಲ್ಲ. ಅಂದ್ರೆ ಇಲ್ಲಿ ವೈಟ್ ಇರೋ ಆಪ್ಷನ್ ಬ್ಲಾಕ್ ಕಲರ್ ಆಗಲ್ಲ, ಅದು 28 ತಾರೀಕು ಆದ್ಮೇಲೆನೆ ನಿಮ್ಗೆ ಅಲ್ಲಿ ಹೈಲೈಟ್ ಆಗೋದು. ಸೊ ಇದರ ಅರ್ಥ 28ನೇ ತಾರೀಕಿನವರೆಗೂ ನೀವು ರೀಅಪ್ಲೈ ಮಾಡೋಕೆ ಆಗಲ್ಲ ಅಂತ. ಅಲ್ಲಿವರೆಗೆ ಏನಿದೆ ನಿಮ್ಮ ಚಾನಲ್ ನ ನೀವು ಸರಿ ಮಾಡ್ಕೊಂಡು ಅದಾದ್ಮೇಲೆ ರೀಅಪ್ಲೈ ಮಾಡ್ಬೇಕಾಗುತ್ತೆ. ಸೊ ಹಾಗಂತ ಇವತ್ತೇನಾದ್ರೂ ನಿಮ್ಗೆ ಈ ರೀತಿ ಬಂದ್ರೆ ಇವತ್ತಿಂದಾನೇ ವಿಡಿಯೋಸ್ ನ ಡಿಲೀಟ್ ಮಾಡೋಕೆ ಹೋಗ್ಬೇಡಿ, ಇದರಿಂದ ನಿಮ್ಮ ಚಾನಲ್ ನ ರೀಚ್ ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಅವಾಗ ಏನ್ ಮಾಡಿ ಒಂದ್ 3-4 ದಿನ ಮುಂಚೆಯಿಂದ, ಅಂದ್ರೆ ಇಲ್ಲಿ 28ನೇ ತಾರೀಕು ಇದೆ ಅಲ್ಲ, ಇದರ ಎಕ್ಸಾಂಪಲ್ ತಗೊಂಡ್ರೆ 25ನೇ ತಾರೀಕಿನಿಂದ ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಏನ್ ವಿಡಿಯೋಸ್ ಇರುತ್ತಲ್ಲ ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಒಂದೊಂದ್ ದಿನ ಸ್ವಲ್ಪ ವಿಡಿಯೋಸ್ ನ ಡಿಲೀಟ್ ಮಾಡ್ತಾ ಹೋಗಿ. ಇಲ್ಲಿ ನೀವು ಅನ್ಲಿಸ್ಟ್ ಮಾಡೋಕೆ ಹೋಗ್ಬೇಡಿ, ಅದನ್ನ ಡಿಲೀಟ್ ಅಥವಾ ಪ್ರೈವೇಟ್ ಮಾಡಿ, ಎರಡು ಒಂದೇ. ಸೊ ಈಗ ಇನ್ನೊಂದು ಕ್ವಶನ್ ನಿಮ್ಗೆ ಬಂದಿರಬಹುದು. ಸೊ ಈ ಮಧ್ಯದಲ್ಲಿ ಏನ್ ಡೇಟ್ ಕೊಟ್ಟಿದಾರಲ್ಲ ಇಲ್ಲಿ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕಾ ಅಥವಾ ಬೇಡವಾ ಅಂತ. ಇದಕ್ಕೆ ನೇರ ಉತ್ತರ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಅದ್ಯಾಕಂತ ನಿಮ್ಗೆ ತಿಳಿಸ್ತೀನಿ. ಸೊ ನಿಮ್ಗೆ ರಿಯೂಸ್ ಕಂಟೆಂಟ್ ಬಂದಾಗ ನೀವೇನ್ ವಿಡಿಯೋಸ್ ನ ಡಿಲೀಟ್ ಮಾಡ್ತೀರಾ ನೋಡಿ, ಅದು ಲಾಂಗ್ ವಿಡಿಯೋಸ್ ಇರ್ಲಿ ಅಥವಾ ಶಾರ್ಟ್ ವಿಡಿಯೋಸ್ ಇರ್ಲಿ, ಅಲ್ಲಿಂದ ನಿಮ್ಗೆ ವಾಚ್ ಟೈಮ್ ಹಾಗೂ ವ್ಯೂಸ್ ಏನ್ ಬಂದಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಲಾಂಗ್ ವಿಡಿಯೋಸ್ ನೀವೇನಾದ್ರೂ ಡಿಲೀಟ್ ಮಾಡಿದ್ರೆ ಅದರಿಂದ ನಿಮ್ಗೆ ಏನು ವ್ಯೂಸ್ ಹಾಗೂ ವಾಚ್ ಟೈಮ್ ಬಂದಿರುತ್ತಲ್ಲ ಅದು ಕೂಡ ಡಿಕ್ರೀಸ್ ಆಗುತ್ತೆ. ಅದೇ ನೀವು ಶಾರ್ಟ್ ವಿಡಿಯೋಸ್ ಏನಾದ್ರು ಡಿಲೀಟ್ ಮಾಡಿದ್ರೆ ಅದರಿಂದ ಬಂದಂತ ವ್ಯೂಸ್ ನಿಮ್ಗೆ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಇಲ್ಲಿ ನಿಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ಸ್ ಏನು ಕಡಿಮೆ ಆಗಲ್ಲ. ಸೊ ಇಲ್ಲಿ ವಾಚ್ ಟೈಮ್ ಹಾಗೂ ವ್ಯೂಸ್ ಕಡಿಮೆ ಆಗುತ್ತೆ ಅಂತ ನಿಮ್ಗೇನೋ ಗೊತ್ತಾಯ್ತು. ಸೊ ಅದನ್ನ ಹೇಗೆ ರಿಕವರ್ ಮಾಡೋದು? ಸೊ ಅದಕ್ಕೆ ಹೇಳಿದ್ದು ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಿ ಅಂತ. ಸೊ ಅವಾಗ ಏನಾಗುತ್ತೆ, ಈ ಟೈಮ್ ಅಲ್ಲಿ ನೀವೇನ್ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀರಲ್ಲ ಸೊ ಅದು ರಿಯೂಸ್ ಕಂಟೆಂಟ್ ಪಾಲಿಸಿನ ವೈಲೇಟ್ ಮಾಡಬಾರ್ದು. ಸೊ ಆ ವಿಡಿಯೋಸ್ ನ ವಾಚ್ ಟೈಮ್ ಹಾಗೂ ವ್ಯೂಸ್ ಕೌಂಟ್ ಆಗುತ್ತೆ. ಸೊ ಅದ್ರ ಬೇಸ್ ಮೇಲೆ ನೀವು 28ನೇ ತಾರೀಕು ಆದ್ಮೇಲೆ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಬಹುದು. ಅವಾಗ ನಿಮ್ಮ ಹತ್ರ ವಾಚ್ ಟೈಮ್ ಇರುತ್ತೆ, ಇಲ್ಲ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ವ್ಯೂಸ್ ಕೂಡ ಇರುತ್ತೆ. ಸೊ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡಿಲ್ಲ 28ನೇ ತಾರೀಕು ಆಗ್ಲಪ್ಪ ಅಂತ ಹಾಗೆ ಬಿಡ್ತಾ ಹೋದ್ರೆ ಮುಂದೆ ಹೋಗಿ ವಿಡಿಯೋಸ್ ಡಿಲೀಟ್ ಮಾಡಿದಾಗ ವಾಚ್ ಟೈಮ್ ಇರಲ್ಲ, ವ್ಯೂಸ್ ಇರಲ್ಲ, ಮತ್ತೆ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಬೇಕಂದ್ರೆ ವೇಟ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಏನ್ 30 ದಿನ ಇರುತ್ತಲ್ಲ ಅಲ್ಲೂ ಕೂಡ ಯಾವುದೇ ಟೈಮ್ ವೇಸ್ಟ್ ಮಾಡೋ ಬದಲು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಿ, ಅದನ್ನ ನಿಲ್ಸಕ್ ಹೋಗ್ಬೇಡಿ. ಸೊ ಈಗ ಚಾನಲ್ ಮಾನಿಟೈಸ್ ಆದ್ಮೇಲೆ ರಿಯೂಸ್ ಕಂಟೆಂಟ್ ಬಂದಾಗ ಏನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಚಾನಲ್ ಮಾನಿಟೈಸ್ ಆಗಿಲ್ಲ ಅಂದ್ರೂ ನೋಡಿ ಮುಂದೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಚೆನ್ನಾಗಿ ನಡೀತಾ ಇತ್ತು, ವ್ಯೂಸ್ ಬರ್ತಾ ಇತ್ತು, ಅರ್ನಿಂಗ್ ಕೂಡ ಆಗ್ತಿತ್ತು, ಇವನ್ ಪೇಮೆಂಟ್ ಕೂಡ ಬರ್ತಾ ಇತ್ತು. ಸೊ ಸಡನ್ ಆಗಿ ಒಂದು ದಿನ ಈ ರೀತಿಯ ನೋಟಿಫಿಕೇಶನ್ ಬರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಪಾಯಿಂಟ್ ಬಂದು ಇದು ನೋಟಿಫಿಕೇಶನ್ ಅಲ್ಲ, ಇದು ವಾರ್ನಿಂಗ್. ಇದರ ಅರ್ಥ ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಇದೆ, ಅದನ್ನ ನೀವು ಸರಿ ಮಾಡ್ಕೊಳ್ಳಿ. ಅದೇನಾದ್ರೂ ನೀವು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಈ ಡೇಟ್ಗೆ ನಾವು ನಿಮ್ಮ ಚಾನಲ್ ನ ಡಿಮಾನಿಟೈಸ್ ಮಾಡ್ತೀವಿ ಅಂತ ಅರ್ಥ. ಸೊ ಇದನ್ನೇ ಯೂಟ್ಯೂಬ್ ಅವರು ಪ್ರೀತಿಯಿಂದ ಹೇಳಿರೋದು. ಪ್ರೀತಿಯಿಂದನಾ? ಇಲ್ಲ ಬಿಡಿ, ಬರೀ ಹೇಳ್ತಿರೋದು.
ಸೊ ಇಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗಿ ನನ್ನ ಚಾನಲ್ ಆಲ್ರೆಡಿ ಮಾನಿಟೈಸ್ ಆಗಿತ್ತು, ಯಾವುದೇ ರಿಯೂಸ್ ಕಂಟೆಂಟ್ ಇಲ್ಲ ಅಂತ ಅಪೀಲ್ ಮಾಡಕ್ ಹೋಗ್ಬೇಡಿ. ಮತ್ತದೇ ಮೊದ್ಲಿಗಾಗಿತ್ತಲ್ಲ. ಅದೇ ರಾಗ ಅದೇ ತಾಳ ಹಾಗೆ ಆಗ್ಬಿಡುತ್ತೆ. ಸೊ ಅದಕ್ಕೇನ್ ಮಾಡಿ, ನಿಮ್ಮ ಚಾನಲ್ ನ ಇನ್ನೊಮ್ಮೆ ಕರೆಕ್ಟ್ ಆಗಿ ಚೆಕ್ ಮಾಡಿ, ಅಲ್ಲಿ ಯಾವ್ದು ರಿಯೂಸ್ ಕಂಟೆಂಟ್ ಇಲ್ಲ ಅಂದಾಗ ಮಾತ್ರ ಇಲ್ಲಿ ಅಪೀಲ್ ಮಾಡಿ. ಅಪೀಲ್ ಮಾಡೋದು ಹೇಗೆ ಅಂತ ಆಲ್ರೆಡಿ ಹೇಳಿದ್ದೀನಲ್ಲ. ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡಿ ನೀವು ಅಪೀಲ್ ವಿಡಿಯೋ ಮಾಡಿ ಹಾಕಿದ್ರೆ ಸಾಕು. ಇಲ್ಲಪ್ಪ ನೀವು ಚೆಕ್ ಮಾಡಿದಾಗ ನಿಮ್ಗೆ ರಿಯೂಸ್ ಕಂಟೆಂಟ್ ಸಿಕ್ಕಿದೆ ಅಂದ್ರೆ ಸೇಮ್ ಹಳೆ ಸ್ಟೆಪ್ಸ್ ಹೇಳಿದ್ನಲ್ಲ, ಮತ್ತದೇ ರೀಅಪ್ಲೈ ಮಾಡಿ ನಿಮ್ಮ ಚಾನಲ್ ನ ಮತ್ತೆ ಮಾನಿಟೈಸ್ ಮಾಡ್ಕೊಳ್ಳಿ. ಸೊ ಈಗ ಬಂದು ಆ ಬೋನಸ್ ಪಾಯಿಂಟ್. ಅದೇನಪ್ಪಾ ಅಂದ್ರೆ ನಿಮ್ಗೆ ಈ ರೀತಿ ನೋಟಿಫಿಕೇಶನ್ ಏನ್ ಬರುತ್ತಲ್ಲ, ಈ ರೀತಿ ಬಂದಾಗ ನೀವೇನಾದ್ರೂ ಅಪೀಲ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ನೀವು ಯಾವುದೇ ರೀತಿಯ ಎಡಿಟಿಂಗ್ ನ ಮಾಡಿರಬಹುದು. ಎಡಿಟಿಂಗ್ ಅಂದ್ರೆ ಈ ರೀತಿ ನೋಟಿಫಿಕೇಶನ್ ಬಂದ ಮೇಲೆ ನೀವು ಯಾವುದೇ ವಿಡಿಯೋಸ್ ನ ಡಿಲೀಟ್ ಮಾಡೋದಾಗ್ಲಿ ಅಥವಾ ನಿಮ್ಮ ವಿಡಿಯೋಸ್ ನ ಟೈಟಲ್ ಹಾಗೂ ತಮ್ನೇಲ್ ನ ಚೇಂಜ್ ಮಾಡೋದಾಗ್ಲಿ ಮಾಡಿರಬಾರ್ದು. ಅವಾಗ ಮಾತ್ರ ನೀವು ಅಪೀಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ. ನೀವೇನಾದ್ರೂ ಈ ರೀತಿಯ ನೋಟಿಫಿಕೇಶನ್ ಬಂದ ಮೇಲೆ ನಿಮ್ಮ ಚಾನಲ್ ಅಲ್ಲಿ ಕೆಲವು ವಿಡಿಯೋಸ್ ನ ಡಿಲೀಟ್ ಮಾಡಿ ಅದಾದ್ಮೇಲೆ ಅಪೀಲ್ ಮಾಡೋಣ ಬಿಡು ಅಂತ ಏನಾದ್ರು ಅಪೀಲ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಅಪೀಲ್ ಅಂತೂ ಅಕ್ಸೆಪ್ಟ್ ಆಗಲ್ಲ. ಅದ್ರ ಜೊತೆಗೆ 30 ದಿನ ಇದ್ದಿದ್ದ ಟೈಮ್ 90 ದಿನ ನಿಮ್ಗೆ ಸಿಗುತ್ತೆ, ಬೋನಸ್ ಆಗಿ ಸಿಗ್ಬಿಡುತ್ತೆ. ಸೊ ಇಷ್ಟೇ ಕಣ್ರಿ. ನಿಮ್ಗೇನಾದ್ರೂ ರಿಯೂಸ್ ಕಂಟೆಂಟ್ ಬಂದ್ರೆ ಈ ಎಲ್ಲಾ ಸ್ಟೆಪ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಯಾವುದೇ ರೀತಿಯ ಟೆನ್ಷನ್ ತಗೋಬೇಡಿ. ಕೆಲವು ಜನ ಹೇಳ್ತಾರೆ ರಿಯೂಸ್ ಕಂಟೆಂಟ್ ಬಂದ್ಮೇಲೆ ಚಾನಲ್ ಹೋಗ್ಬಿಡುತ್ತೆ, ಮತ್ತೆ ಏನು ಚಾನಲ್ ಗ್ರೋ ಆಗಲ್ಲ, ಸುಮ್ನೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋದನ್ನ ಬಿಟ್ಬಿಡಿ ಅಂತ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ರ ಚಾನಲ್ ಇದೆ, ಇದೀರಾ ತಾನೆ, ಸೊ ಸಾಕಲ್ಲ. ಮತ್ತೆ ಚಾನಲ್ ನ ಗ್ರೋ ಮಾಡಿ ಆ ರಿಯೂಸ್ ಕಂಟೆಂಟ್ ನ ಸರಿ ಮಾಡ್ಕೊಂಡು ಚಾನಲ್ ನ ಮತ್ತೆ ಮಾನಿಟೈಸ್ ಮಾಡ್ಕೊಂಡ್ರೆ ಸಾಕು. ಆ ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಏನ್ ಬಂದಿರುತ್ತಲ್ಲ ಅದು ಸರಿ ಹೋಗುತ್ತೆ. ರಿಯೂಸ್ ಕಂಟೆಂಟ್ ಪ್ರಾಬ್ಲಮ್ ಬಂದಿರೋದೇ ಸಾಲ್ವ್ ಮಾಡಕ್ಕೆ, ಸೊಲ್ಯೂಷನ್ ಇಲ್ಲದೆ ಪ್ರಾಬ್ಲಮ್ ಬರುತ್ತಾ? ಇಲ್ಲ ತಾನೆ. ಸೊ ಅದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಸರಿ ಮಾಡಿ ಅದನ್ನ ಚೆಕ್ ಮಾಡ್ಕೊಂಡು ಮತ್ತೆ ಚಾನಲ್ ನ ಮಾನಿಟೈಸ್ ಗೆ ಅಪ್ಲೈ ಮಾಡಿ. ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ತುಂಬಾ ಜನ ಚಾನಲ್ ಮಾನಿಟೈಸ್ ಆಗಿದೆ. ಸೊ ಅದಕ್ಕೆ ಹೇಳ್ತಿರೋದು ಚಾನಲ್ ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಅಂತ. ಸೊ ನಿಮ್ಗೆ ಏನಾದ್ರು ಇನ್ನು ಕನ್ಫ್ಯೂಷನ್ ಇದೆ, ಚಾನಲ್ ಚೆಕ್ ಮಾಡೋದು ಹೇಗೆ ಗೊತ್ತಾಗ್ತಿಲ್ಲ ಅಂದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಬಂದಿದೆ ಅದರ ಸ್ಕ್ರೀನ್ ಶಾಟ್ ಕೂಡ ಕಳ್ಸಿರಿ. ನಾನು ನಿಮ್ಮ ಚಾನಲ್ ನ ಕರೆಕ್ಟ್ ಆಗಿ ಚೆಕ್ ಮಾಡಿ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಎಲ್ಲದನ್ನ ತಿಳಿಸ್ತೀನಿ. ಸುಮ್ನೆ ಟೆನ್ಷನ್ ತಗೊಳ್ತೀರಪ್ಪ. ಸೊ ಅದೆಲ್ಲ ಬಿಟ್ಟು ವಿಡಿಯೋ ಮಾಡೋದ್ಮೇಲೆ ಫೋಕಸ್ ಮಾಡಿ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಾನು ಇದೀನ್ ಕಣ್ರಿ.